ಬೆಂಗಳೂರು ಕಸ ಸಾಗಾಣಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಎಸಗಲಾಗಿದೆ. ಕಸ ಸಾಗಾಣಿಕೆಯಲ್ಲಿ 250 ಕೋಟಿ ರೂಪಾಯಿ ಟೆಂಡರ್ ಅಕ್ರಮ ಎಸಗಿರುವಂಥದ್ದು. ಮುನಿಯಪ್ಪ ಎಂಟರ್ಪ್ರೈಸಸ್ಗೆ ಈ ಸಂಬಂಧ 250 ಕೋಟಿ ರೂಪಾಯಿ ಟೆಂಡರ್ ನೀಡಲಾಗಿದೆ. ಬೆಂಗಳೂರು ಕಸ ಸಾಗಾಣಿಕೆಯಲ್ಲಿ ನಡೆದಿರುವಂತಹ ಅಕ್ರಮ ಟೆಂಡರ್ ಅಕ್ರಮ ಇದು. 250 ಕೋಟಿ ರೂಪಾಯಿ ಟೆಂಡರ್ ಅಕ್ರಮ ಇದು. ಮುನಿಯಪ್ಪ ಎಂಟರ್ಪ್ರೈಸಸ್ಗೆ 250 ಕೋಟಿ ಟೆಂಡರ್ ನೀಡಲಾಗಿದ್ದು ವಿವಾದಾತ್ಮಕ ಐಎಎಸ್ ಅಧಿಕಾರಿ ಕರಿಗೌಡ ವಿರುದ್ಧ ದೂರು ದಾಖಲಾಗಿದೆ. ಅನುಭವವಿಲ್ಲದ ಮುನಿಯಪ್ಪ ಎಂಟರ್ಪ್ರೈಸಸ್ಗೆ ಟೆಂಡರ್ ಅನ್ನ ನೀಡಿರುವಂಥದ್ದೇ ಇದೀಗ ಚರ್ಚೆಗೆ ಗ್ರಾಸವಾಗಿದ್ದು, ಬರೋಬ್ಬರಿ 250 ಕೋಟಿ ರೂಪಾಯಿ ಟೆಂಡರ್ ನೀಡಿ ಆದೇಶ ಹೊರಡಿಸಲಾಗಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಮುಖ್ಯಸ್ಥ ಹಾಗೂ ವಿವಾದಾತ್ಮಕ ಐಎಎಸ್ ಕರಿಗೌಡ ಮತ್ತು ಗುತ್ತಿಗೆದಾರರ ವಿರುದ್ಧ ದೂರು ದಾಖಲಾಗಿದೆ. ದೂರು ಕೊಟ್ಟಿರುವಂಥದ್ದು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು. ತನಿಖೆ ನಡೀತಾ ಇರುವಾಗ ಕರಿಗೌಡ ಸಾಕ್ಷ್ಯವನ್ನು ನಾಶಪಡಿಸುತ್ತಾರೆ. ತಕ್ಷಣವೇ ಅವರನ್ನು ಎತ್ತಂಗಡಿ ಮಾಡಿ ಪ್ರಾಮಾಣಿಕ ತನಿಖೆ ನಡೆಸಿ ಅಂತ ಆಗ್ರಹಿಸಿದ್ದಾರೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಚೀಫ್ ಸೆಕ್ರೆಟರಿಗೆ ದಿನೇಶ್ ಕಲ್ಲಹಳ್ಳಿ ಮನವಿ ಮಾಡಿಕೊಂಡಿದ್ದಾರೆ. ಕಸ ಸಾಗಾಣಿಕೆಯಲ್ಲಿ 250 ಕೋಟಿ ರೂಪಾಯಿ ಅಕ್ರಮ ಎಸಗಲಾಗಿದೆ. ಐಎಎಸ್ ಕರಿಗೌಡ ಈ ಸಂಬಂಧ ಮುನಿಯಪ್ಪ ಎಂಟರ್ಪ್ರೈಸಸ್ಗೆ 250 ಕೋಟಿ ಟೆಂಡರ್ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ದಿನೇಶ್ ಕಲ್ಲಹಳ್ಳಿ ಅವರು ಸಾಮಾಜಿಕ ಕಾರ್ಯಕರ್ತರು ಈ ದೂರನ್ನು ಕೊಟ್ಟಿರುವಂಥದ್ದು. ಅನುಭವವಿಲ್ಲದ ಮುನಿಯಪ್ಪ ಎಂಟರ್ಪ್ರೈಸಸ್ಗೆ ಟೆಂಡರ್ ನೀಡಿರುವಂಥದ್ದು ಯಾಕೆ? ಬರೋಬ್ಬರಿ 250 ಕೋಟಿ ರೂಪಾಯಿ ಟೆಂಡರ್ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಮುಖ್ಯಸ್ಥ ಹಾಗೂ ವಿವಾದಾತ್ಮಕ ಐಎಎಸ್ ಅಧಿಕಾರಿ ಕರಿಗೌಡ ಅಂದರೆ ಐಎಎಸ್ ಕರಿಗೌಡ ಮತ್ತು ಗುತ್ತಿಗೆದಾರರ ವಿರುದ್ಧ ಈ ಸಂಬಂಧ ದೂರನ್ನು ಕೊಟ್ಟಿರುವಂಥದ್ದು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ. ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಕರಿಗೌಡ ಸಾಕ್ಷ್ಯವನ್ನು ನಾಶಪಡಿಸ್ತಾರೆ. ತತ್ಕ್ಷಣವೇ ಅವರನ್ನು ಎತ್ತಂಗಡಿ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಲಾಗ್ತಾ ಇದ್ದು, ಈ ಸಂಬಂಧ ಪ್ರಾಮಾಣಿಕ ತನಿಖೆ ಆಗಬೇಕು, ಇಲ್ಲಾಂದರೆ ಕರಿಗೌಡ ಸಂಬಂಧಪಟ್ಟಂಥ ಸಾಕ್ಷ್ಯಗಳನ್ನು ನಾಶಪಡಿಸುವಂಥ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾರೆ ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ತಕ್ಷಣವೇ ಅವರನ್ನು ಎತ್ತಂಗಡಿ ಮಾಡಿ ಪ್ರಾಮಾಣಿಕ ತನಿಖೆ ನಡೆಸಿ ಅನ್ನುವಂಥ ಒತ್ತಾಯ ಅವರದ್ದು. ಬಿಬಿಎಂಪಿ ಮುಖ್ಯ ಆಯುಕ್ತ ಚೀಫ್ ಸೆಕ್ರೆಟರಿಗೆ ದಿನೇಶ್ ಕಲ್ಲಹಳ್ಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಕಸ ಸಾಗಾಣಿಕೆಯಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿರುವಂಥದ್ದು. ಇದರ ಕುರಿತಾಗಿ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಮಾಡಿದ್ದಾರೆ. ಕಸ ಸಾಗಾಣಿಕೆಯಲ್ಲಿ 250 ಕೋಟಿ ರೂಪಾಯಿ ಟೆಂಡರ್ ಅಕ್ರಮ ನಡೆದಿದೆ, ಟೆಂಡರ್ ಕರೆಯುವ ವಿಚಾರದಲ್ಲೇ ಅಕ್ರಮ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಅವರದ್ದು. ಮುನಿಯಪ್ಪ ಎಂಟರ್ಪ್ರೈಸಸ್ಗೆ 250 ಕೋಟಿ ರೂಪಾಯಿ ಟೆಂಡರ್ ನೀಡಿರೋದರ ಹಿಂದೆ ಐಎಎಸ್ ಕರಿಗೌಡ ಅವರ ಪಾತ್ರ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಅದನ್ನು ಸುಮ್ಮನೆ ಮಾಡ್ತಾ ಇಲ್ಲ ಅವರು, ಅಥವಾ ಗಾಳಿಯಲ್ಲಿ ಗುಂಡ ಹಾರಿಸ್ತಿಲ್ಲ. ತಮ್ಮ ಬಳಿ ಸೂಕ್ತವಾದಂಥ ದಾಖಲಾತಿಗಳನ್ನು ಇಟ್ಕೊಂಡೇ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ಮಾತಾಡಿರುವಂಥದ್ದು. ತನ್ನ ಹತ್ರ ಅದಕ್ಕೆ ಬೇಕಾದಂಥ ಎಲ್ಲ ಪ್ರೂಫ್ಗಳು ಕೂಡ ಇದೆ. ಬರೋಬ್ಬರಿ 250 ಕೋಟಿ ರೂಪಾಯಿ ಟೆಂಡರ್ ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಇದಕ್ಕೆ ಕಾರಣ ಏನು ಮತ್ತು ಇದರಲ್ಲಿ ಇವರ ಪಾತ್ರ ಏನು, ಕರಿಗೌಡ ಐಎಎಸ್ ಈ ವ್ಯಕ್ತಿಯ ಪಾತ್ರ ಏನು, ಇದೆಲ್ಲದರ ಬಗ್ಗೆ ಸೂಕ್ತವಾದಂಥ ತನಿಖೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾತಾಡಲಿಕ್ಕೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಕಸ ಸಾಗಾಣಿಕೆಯಲ್ಲೂ ಕೂಡ ಈಗ ಅಕ್ರಮ ಕೋಟ್ಯಾಂತರ ರೂಪಾಯಿ ಅಕ್ರಮ ಯಾವ ರೀತಿ ನಡೆದಿದೆ ಸರ್? ಇದರಲ್ಲಿ ಐಎಎಸ್ ಕರಿಗೌಡರ ಪಾತ್ರ ಏನು ಅಂತ? ಸರ್ ನೋಡಿ, ಇದರಲ್ಲಿ ಘನತ್ಯಾಜ್ಯ ಟೆಂಡರ್ ನಲ್ಲಿ 100 ಕೋಟಿ ರೂಪಾಯಿ ಒಂದು ಟೆಂಡರ್ ನೀಡುವಿಕೆ ಪ್ರಕರಣದಲ್ಲಿ ಕರಿಗೌಡರು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಮತ್ತು ಗುತ್ತಿಗೆದಾರರಿಗೆ ಅಕ್ರಮ ಲಾಭ ಮಾಡಿಕೊಟ್ಟಂತ ಈ ಪ್ರಕರಣವನ್ನ ಸರ್ಕಾರ ಈ ಹಿಂದೆನೆ ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ವಹಿಸಬೇಕಾಗಿತ್ತು. ಹಲವಾರು ದೂರು ಕೊಟ್ಟದ ನಂತರ ಈಗ ಸರ್ಕಾರ ತನಿಖೆಗೆ ವಹಿಸಿದೆ. ಈ ಪ್ರಕರಣದಲ್ಲಿ ಘನತ್ಯಾಜ್ಯ ಟೆಂಡರ್ ನಲ್ಲಿ ಘನತ್ಯಾಜ್ಯ ನಿರ್ವಹಣಾ ಮುಖ್ಯಸ್ಥರಾದಂತ ಹಿರಿಯ ಐಎಎಸ್ ಅಧಿಕಾರಿ ಶ್ರೀ ಕರಿಗೌಡರ ಪಾತ್ರ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಈಗಾಗಲೇ ಕರಿಗೌಡರ ವಿರುದ್ಧ ಮತ್ತು ಈ ಟೆಂಡರ್ ಅಕ್ರಮದ ವಿರುದ್ಧ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ನೀಡಿರೋದ್ರಿಂದ ಶ್ರೀ ಕರಿಗೌಡ ಅವರನ್ನು ಈ ಹುದ್ದೆಯಿಂದ ಈ ಕೂಡಲೇ ಅಲ್ಲಿಂದ ವರ್ಗಾವಣೆ ಮಾಡಬೇಕು ಅಥವಾ ಅಮಾನತುಗೊಳಿಸಬೇಕು. ಕಾರಣ ಏನಂತ ಹೇಳಿದ್ರೆ, ಇಂಥ ಪ್ರಕರಣದಲ್ಲಿ ಅದೇ ಅಧಿಕಾರಿ ಅಲ್ಲೇ ಇದ್ರೆ ಟೆಂಡರ್ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ಸಾಕ್ಷ್ಯಗಳನ್ನ ನಾಶಪಡಿಸುವ ಸಾಧ್ಯತೆ ಇರೋದ್ರಿಂದ ಜೊತೆಗೆ ತನಿಖೆ ಕೂಡ ನಿಷ್ಪಕ್ಷಪಾತವಾಗಿ ಜರುಗದೇ ಇರುವಂತ
ಕಾರಣಕ್ಕೆ ಈ ಕೂಡಲೇ ಈ ಅಧಿಕಾರಿಯನ್ನ ವರ್ಗಾವಣೆ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಈಗ ದಿನೇಶ್ ಕಲ್ಲಳ್ಳಿ ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಏನ್ ದಾಖಲೆ ಇದೆ? ಈಗ ಗಂಭೀರ ಆರೋಪ ಮಾಡ್ತಿದ್ರಿ, ಏನ್ ದಾಖಲೆ ಇದೆ ತಮ್ಮ ಬಳಿ? ಈಗ ತಾವು ಈಗಾಗಲೇ ಬಿಬಿಎಂಪಿ ಮುಖ್ಯ ಆಯುಕ್ತ ಚೀಫ್ ಸೆಕ್ರೆಟರಿಗೆ ದೂರು ಕೊಟ್ಟಿದ್ದೀರಿ, ಆ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದಿರಿ ತಾವು ಅಂತ? ಸರ್, ನಾನು ಈ ದೂರಿನಲ್ಲಿ ಸಂಬಂಧಪಟ್ಟಂತೆ ಒಂದೇ ಕಂಪನಿಗೆ ಹಲವಾರು ಟೆಂಡರ್ ಗಳನ್ನ ನೀಡಿದ್ದಾರೆ. ಈ ಟೆಂಡರ್ ನಲ್ಲಿ ಬಿಡ್ ರಿಗ್ಗಿಂಗ್ ಆಗಿರುವ ಸಾಧ್ಯತೆಗಳು ದಟ್ಟವಾಗಿದೆ. ಒಂದೇ ಕಂಪನಿಗೆ ಹಲವಾರು ಟೆಂಡರ್ ಗಳನ್ನ ನೀಡುವಿಕೆಯಲ್ಲಿ ಮಾನದಂಡಗಳನ್ನ ಮತ್ತು ಕ್ರೈಟೇರಿಯಾಗಳನ್ನ, ನಿಯಮಗಳನ್ನ ಉಲ್ಲಂಘಿಸಿರಬಹುದು. ಹಾಗಾಗಿ ಎಲ್ಲಾ ದಾಖಲಾತಿಗಳನ್ನ ಆಧಾರ ಇಟ್ಟುಕೊಂಡು ನಾನು ಈಗಾಗಲೇ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಜಿಬಿಎ ಆಯುಕ್ತರಿಗೆ ಒಂದು ದೂರನ್ನು ನೀಡಿ ಸಮರ್ಪಕವಾದಂತ ತನಿಖೆ ಆಗುವವರೆಗೂ ಈ ಕೂಡಲೇ ಈ ಅಧಿಕಾರಿಯನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದ್ದೇನೆ ಸರ್. ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳೇನಿದೆ ತಮ್ಮಲ್ಲಿ ಅಂತ? ಸರ್, ಈಗ ಟೆಂಡರ್ಗೆ ಸಂಬಂಧಪಟ್ಟಂತ ಸಂಪೂರ್ಣ ದಾಖಲಾತಿಗಳಿದೆ ಸರ್. ಒಂದು, ಆ ಪ್ರಕರಣಕ್ಕೆ ಯಾವ ಗುತ್ತಿಗೆದಾರರಿಗೆ ಅನುಕೂಲ ಕಲ್ಪಿಸ್ಲಿಕ್ಕೆ ಇವರು ಮಾಡಿರುವಂತ ಕೆಲಸ ಇದೆಯಲ್ಲ ಟೆಂಡರ್ ಪ್ರಕರಣದಲ್ಲಿ, ಆ ಗುತ್ತಿಗೆದಾರರಿಗೆ ನೀಡಿರುವಂತ ದಾಖಲಾತಿಗಳು, ಜೊತೆಗೆ ಟೆಂಡರ್ ನಲ್ಲಿ ಬಿಡ್ ಮಾಡೋ ಮೇಲೆ ಅರ್ಹತೆನೇ ಇಲ್ಲ ಸರ್ ಈ ಕಂಪ್ನಿಗಳಿಗೆ. ಅರ್ಹತೆನೇ ಇಲ್ಲದೆ ಇರುವಂತ ಕಂಪ್ನಿಗಳಿಗೆ ನೀವು ಟೆಂಡರ್ ನೀಡಿದ್ರೆ ಹೇಗೆ? ಇದರಿಂದ ಸರ್ಕಾರದ ಹಣ, ಸಾರ್ವಜನಿಕರ ತೆರಿಗೆ ಹಣ ಯಾರ್ದೋ ಪಾಲಾಗ್ತಾ ಇದೆ. ಗುತ್ತಿಗೆದಾರರ ಹಿತಾಸಕ್ತಿಯನ್ನು ಕಾಯ್ತಾ ಇರುವಂತ ಈ ಪ್ರಕರಣದಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇಡೀ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕಂತ ಹೇಳಿ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ಸರ್. ಥ್ಯಾಂಕ್ ಯು ದಿನೇಶ್ ಕಲ್ಲಳ್ಳಿ ಅವರ ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ.